ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇತ್ತೀಚೆಗೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿದೆ. ಅಲ್ಲಿ ಒಬ್ಬ ಗುರುಗಳು ಒಬ್ಬ ಭಕ್ತನ ಹತ್ರ, ಅಂದರೆ ಯಾರೋ ಒಬ್ಬರು ಬಂದಿದ್ದರು. ಅವರು ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಏನೋ ಅವ್ರ ಹತ್ರ ಮಾತಾಡ್ತಿದ್ದಾಗ ಅವ್ರು ಈ ಒಂದು ವಿಷಯನ ಹೇಳ್ತಾ ಇದ್ರು. ಅವಾಗ ನನಗೆ ಈ ವಿಷಯ ಕೇಳ್ಬಿಟ್ಟು ತುಂಬ ಅಂದರೆ ತುಂಬ ಶಾಕ್ ಆಯಿತು. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಇದನ್ನು ನಾನು ಒಪ್ಕೊತೀನಿ, ಯಾಕಂದರೆ ತಪ್ಪಿದ್ರೆ ಅದನ್ನು ಒಪ್ಕೊಳ್ಳೋದು ಭಯ ಏನಿಲ್ಲ. ಸೊ ಹಾಗಾಗಿ ನಾನು ಈ ವಿಷಯದಲ್ಲಿ ಶಾಕ್ ಆಯಿತು. ಬಟ್ ಈ ಒಂದು ವಿಷಯದಲ್ಲಿ ನಾನು ಮಾಡ್ತಾ ಇದ್ದೆ, ಆ ಒಂದು ತಪ್ಪನ್ನ ಇನ್ನು ಮುಂದೆ ನಾನು ಮಾಡಲ್ಲ. ಈ ಒಂದು ಕೆಲಸನ ನಿಮ್ಮ ಜೊತೆ ಹೇಳಬೇಕು, ಅಂದರೆ ಈ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ಯಾವುದೇ ಲಕ್ಷ್ಮೀ ಪೂಜೆಯಲ್ಲೂ 2 ವಸ್ತುಗಳನ್ನ ಎಂದೂ ಬಳಸಲೇಬಾರ್ದಂತೆ. ಸೊ ಆ ಒಂದು 2 ವಸ್ತುಗಳು ಯಾವುದು ಅಂದರೆ, ಒಂದು ಪ್ರಸಾದ, ಒಂದು ಹೂವು. ಯಾವ ಹೂವು ಮತ್ತು ಯಾವೊಂದು ಪ್ರಸಾದನ ಲಕ್ಷ್ಮೀ ಹಬ್ಬದಲ್ಲಿ ಬಳಸಲೇಬಾರ್ದು. ಮತ್ತು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಯಾವುದು, ಆ ಒಂದು ನೈವೇದ್ಯನ ಇಡೋದ್ರಿಂದ ನಮ್ಮ ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಇಶ್ಯೂಸ್ ಇದ್ದರೂ ಕಮ್ಮಿ ಆಗುತ್ತಂತೆ. ಸೊ ಬನ್ನಿ ಇವಾಗ ಯಾವ ಪ್ರಸಾದ ಯಾವ ಹೂವು ಅಂತ ತಿಳ್ಕೊಳ್ಳೋಣ. ತುಳಸಿ ಯಾವ ಹೂವು ಅಂತ ಗೊತ್ತಾಯ್ತಾ? ಬಟ್ ನಾವು ಕೆಲವೊಂದು ಸತಿ ಲಕ್ಷ್ಮೀ ಪೂಜೆಯಲ್ಲಿ ತುಳಸಿನ ಬಳಸ್ತೀವಿ. ನಮಗದಷ್ಟು ಐಡಿಯಾನೇ ಇರಲಿಲ್ಲ, ನಿಜ ನನಗಿರಲಿಲ್ಲ, ನಾನು ಅದನ್ನು ಒಪ್ಕೊತೀನಿ. ಬಟ್ ತುಳಸಿನ ಲಕ್ಷ್ಮೀ ಪೂಜೆಯಲ್ಲಿ ಬಳಸಬಾರ್ದು. ಯಾಕೆ ಅಂದರೆ ಇದು ವಿಷ್ಣುವಿಗೆ ತುಂಬ ಪ್ರಿಯವಾದಂಥ ಹೂವು. ಆ ಒಂದು ಕಾರಣಕ್ಕೆ ಲಕ್ಷ್ಮಿಗೆ ಇಷ್ಟ ಇಲ್ವಂತೆ. ಅಂದರೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿ ಲಕ್ಷ್ಮೀ ಪೂಜೆಯಲ್ಲಿ ಬಳಸೋದು ಅಷ್ಟು ಒಳ್ಳೆಯದಲ್ಲ ಅಂತ ಗುರುಗಳು ಹೇಳಿದ್ರು. ಸೊ ಹಾಗಾಗಿ ದಯವಿಟ್ಟು ಈ ವಿಷಯನ ಯಾರೆಲ್ಲ ಒಪ್ಕೋತೀರಾ ಅವರು ದಯವಿಟ್ಟು ಈ ಒಂದು ಲಕ್ಷ್ಮೀ ಪೂಜೆಯಲ್ಲಿ ತುಳಸಿನ ಬಳಸಬೇಡಿ. ಇನ್ನು ಲಕ್ಷ್ಮೀ ಪೂಜೆಯಲ್ಲಿ ತುಂಬ ಜನ, ಈವನ್ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬದ ನೈವೇದ್ಯಗಳಲ್ಲಿ ಲಿಸ್ಟಲ್ಲಿ ಶಾವಿಗೆ ಪಾಯಸನ ಸೇರಿಸ್ಕೊಂಡಿದ್ದೆ ಅಲ್ವಾ. ಆ ಒಂದು ಲಿಸ್ಟಲ್ಲಿ ನಾನು ಕೂಡ ಚೆಕ್ ಮಾಡಿದೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನ ಅಂತ. ಶಾವಿಗೆ ಪಾಯಸನ ಲಿಸ್ಟಲ್ಲಿ ಸೇರಿಸಿದ್ದೀನಿ. ಬಟ್ ನಾನು ಯಾವಾಗಲೂ ಅದನ್ನು ಮಾಡ್ತಿರ್ಲಿಲ್ಲ. ತುಂಬ ಅಂದರೆ ಏನಾದರೂ ಅರ್ಜೆಂಟ್ ಕೆಲಸ ಇದ್ದು ಬೇಗ ಮಾಡಬೇಕು ಅಂದಾಗ ಶಾವಿಗೆ ಪಾಯಸ ಮಾಡಿ 2-3 ಸತಿ ಲಕ್ಷ್ಮೀ ಪೂಜೆಯಲ್ಲಿ ಇಟ್ಟಿದ್ದೀನಿ. ಈವನ್ ನನಗೂ ಕೂಡ ಅದನ್ನು ಕೇಳಿ ಶಾಕ್ ಆಯಿತು. ಬಟ್ ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ಲಕ್ಷ್ಮೀ ಪೂಜೆ ಆಗಲಿ, ಲಕ್ಷ್ಮಿಗೆ ಪ್ರಸಾದವಾಗಿ ಶಾವಿಗೆ ಪಾಯಸನ ಮಾಡಬಾರ್ದಂತೆ. ಲಕ್ಷ್ಮಿಗೆ ಖೀರು ಅಂದರೆ ತುಂಬ ಇಷ್ಟ ಅಂತೆ. ಯಾವ ಖೀರು ಅಂದರೆ ಅಕ್ಕಿಯ ಖೀರು. ಹೌದು, ಅನ್ನದಿಂದ ಮಾಡಿರುವಂಥ ಪಾಯಸ ಅಥವಾ ಬೆಲ್ಲದನ್ನ. ಇದೆರಡೂ ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತೆ. ಸೊ ದಯವಿಟ್ಟು ಯಾರು ಲಕ್ಷ್ಮೀ ಹಬ್ಬದಲ್ಲಿ ಶಾವಿಗೆ ಖೀರನ್ನು ನೀವು ಪ್ರಸಾದವಾಗಿ ತಾಯಿಗೆ ಇಡಬೇಡಿ. ನನಗೆ ಈ ವಿಷಯ ಕೇಳಿದಾಗಲೇ ಶಾಕ್ ಆಯಿತು. ಸೀರಿಯಸ್ಲಿ ಇದು ಒಂದು ವಿಷಯ ಗೊತ್ತಾಗಿ ನನಗೆ 10 ದಿನ ಏನೋ ಅಷ್ಟೇ ಮ್ಯಾಕ್ಸಿಮಮ್ ಆಗಿದ್ದು. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಲಕ್ಷ್ಮಿಗೆ ಅಕ್ಕಿ ಅಂದರೆ ಹಾಲಲ್ಲಿ ಅಕ್ಕಿನ ಬೇಯಿಸಿ ಅದರಲ್ಲಿ ಸಕ್ಕರೆನ ಹಾಕಿ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಿ ಒಂಥರ ನಾವು ಇದು ಮಾಡ್ತೀವಲ್ಲ, ಪೊಂಗಲ್ ಮಾಡ್ತೀವಲ್ಲ, ಸ್ವೀಟ್ ಪೊಂಗಲ್, ಆ ಥರ ಮಾಡಿ ನೈವೇದ್ಯ ಇಟ್ಟರೆ ಲಕ್ಷ್ಮಿಗೆ ಸಖತ್ತು ಖುಷಿ ಅಂತ. ಯಾಕಂದರೆ ಲಕ್ಷ್ಮಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಅಂದರೆ. ಸೊ ಆದ್ದರಿಂದ ತುಪ್ಪದಿಂದ ಈ ಒಂದು ಸ್ವೀಟ್ ಪೊಂಗಲ್ನ ಮಾಡಿ ಲಕ್ಷ್ಮಿಗೆ ನೈವೇದ್ಯವಾಗಿ ಇಡ್ಬೋದು. ಅಥವಾ ಅನ್ನನ ಚೆನ್ನಾಗಿ ಬೇಯಿಸಿ ಅದಕ್ಕೆ ಬೆಲ್ಲನ ಹಾಕಿ ಸ್ವಲ್ಪ ಖೀರ್ ಥರ ಕೂಡ ಮಾಡಿಬಿಟ್ಟು ಲಕ್ಷ್ಮಿಗೆ ನೈವೇದ್ಯವಾಗಿಡೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು. ನೀವು ಎಷ್ಟೇ ನೈವೇದ್ಯಗಳನ್ನ ಮಾಡಿದ್ರೂ ಬೆಲ್ಲದಾನ ಮಾಡೋದನ್ನ ಮರಿಬೇಡಿ. ಈವನ್ ಗೊರವನಹಳ್ಳಿ ಮಹಾಲಕ್ಷ್ಮಿಗೂ ಬೆಲ್ಲದಾನ ಅಂದರೆ ಅತ್ಯಂತ ಪ್ರಿಯವಾದ ನೈವೇದ್ಯ. ಸೊ ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಒಂದು ನೈವೇದ್ಯನ ಮಿಸ್ ಮಾಡದೆ ಮಾಡಿ. ಅಂದರೆ ಶಾವಿಗೆ ಪಾಯಸ ಅಲ್ಲ, ಬೆಲ್ಲದನ್ನ ಮಿಸ್ ಮಾಡದೆ ಮಾಡಿ. ಯಾವುದೇ ಕಾರಣಕ್ಕೂ ಶಾವಿಗೆ ಪಾಯಸನ ಮಾಡೋಕ್ಕೆ ಹೋಗಬೇಡಿ. ಯಾರೋ ಒಬ್ಬರು ತಿಳಿದವರು ಹೇಳಿದ್ದಾರೆ ಅಂದಾಗ ಅದನ್ನು ನಾವು ಫಾಲೋ ಮಾಡೋದು ಒಳ್ಳೆಯದಲ್ವ. ಸೊ ಆ ಒಂದು ಕಾರಣಕ್ಕೆ ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಶಾವಿಗೆ ಖೀರನ್ನ ಲಕ್ಷ್ಮೀ ಪೂಜೆಯಲ್ಲಿ ಬಳಸೋದಿಲ್ಲ. ಇಷ್ಟ ಆದವರು ನೀವು ಕೂಡ ಬಳಸಬೇಡಿ. ಜೊತೆಗೆ ಲಕ್ಷ್ಮಿಯ ಪೂಜೆಯಲ್ಲಿ ಪುಳಿಯೋಗರೆ ಕೂಡ ಬಳಸೋದು ಅಷ್ಟು ಒಳ್ಳೆಯದಲ್ಲ. ಸೊ ದಯವಿಟ್ಟು ಪುಳಿಯೋಗರೆನೂ ಕೂಡ ಲಕ್ಷ್ಮಿ ಹಬ್ಬದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಹೊಗೆ ಬರುವಂಥ ಅಂದರೆ ಘಾಟ್ ಆಗುವಂಥ ಪದಾರ್ಥಗಳನ್ನೂ ಕೂಡ ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ದಯವಿಟ್ಟು ಮಾಡಬೇಡಿ. ಮತ್ತು ಅವತ್ತೊಂದು ದಿನ ಒಗ್ಗರಣೆ ಕೂಡ ಮಾಡೋದು ಅಷ್ಟು ಒಳ್ಳೆಯದಲ್ಲ ಮನೇಲಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ಒಂದು ನೈವೇದ್ಯಗಳನ್ನ ತಾಯಿಗೆ ಸಮರ್ಪಣೆ ಮಾಡಬೇಕಂತ ಫಸ್ಟು ಲಿಸ್ಟ್ ಮಾಡಿಕೊಂಡು ನಂತರ ನೀವು ಹಬ್ಬದ ದಿನ ಮಾಡಿ ಅಂತ ಹೇಳ್ತಾ, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.